ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಏಂಜಲ್ಸ್ ನಿಮಗೆ ಏನು ಇನ್ಫಾರ್ಮೇಶನ್ ಕೊಡ್ಬೇಕಂತಿದ್ದಾರೆ, ನಿಮಗೆ ಏನು ಹೇಳೋದಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಇದೆರಡು ಪಿಕ್ಚರ್ನಲ್ಲಿ ನಿಮಗೆ ಯಾವ ಪಿಕ್ಚರ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮೆಸೇಜ್ ಏಂಜಲ್ಸ್ ನಿಮಗೆ ತಲುಪಿಸ್ಬೇಕಂತ ಇರೋದು. ಈಗ ರೀಡಿಂಗ್ ಶುರು ಮಾಡೋಣ. ಈ ಫಸ್ಟ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಮೆಸೇಜ್ ಏನಿರುತ್ತೆ ಏಂಜಲ್ ಕಡೆಯಿಂದ, ಏಂಜಲ್ಸ್ ನಿಮಗೆ ಏನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ನೋಡೋಣ. ಇಫ್ ಯು ಬಿಲೀವ್, ಟ್ರಸ್ಟ್, within the next few months, compromise, within the next few weeks, romance, look for a sign, ಏಂಜಲ್ಸ್ ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅಂದರೆ, ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಆತ್ಮತೃಪ್ತಿಗಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಖುಷಿಯಿಂದ ಇರಿ, ಸಂತೋಷವಾಗಿರಿ. ಒಂದು ನೀರಿರೋ ಪ್ಲೇಸಲ್ಲಿ ಹೋಗಿ ಪ್ರಕೃತಿ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಕಾಲ ಕಳೀರಿ. ನಿಮ್ಮ ಆತ್ಮನ, ನಿಮ್ಮ ಸಂತೋಷನ, ನಿಮ್ಮ ಗುರಿ ಹೇಗಿರಬೇಕು, ನಿಮ್ಮ ಸೋಲ್ ಹಿಗ್ಬೇಕು, ಖುಷಿ ಪಡಬೇಕು, ಆ ಥರ ಒಂದು ಕೆಲಸನ ಮಾಡಿ, ಮೆಡಿಟೇಷನ್ ಮಾಡಿ, ಆಧ್ಯಾತ್ಮದ ಕಡೆ ಒಲವು ತೋರಿಸಿ, ಆಗ ಸಂತೋಷವಾಗಿರ್ಬೋದು. ಲುಕ್ ಫಾರ್ ಅ ಸೈನ್, ನಿಮಗೆ ಏಂಜಲ್ಸ್ ಸೈನ್ಗಳನ್ನ ತೋರಿಸ್ತಾ ಇರ್ಬೋದು. ನಿಮಗೆ ಬಟರ್ಫ್ಲೈಸ್ ಇರ್ಬೋದು, ಫೆದರ್ಸ್ ಇರ್ಬೋದು, ಫ್ಲವರ್ಸ್, ಎಲ್ಲೋ ಫ್ಲವರ್ಸ್ ಇರ್ಬೋದು, ರೈನ್ಬೋಸ್ ಇರ್ಬೋದು. ಆ ಥರ ಒಂದು ಪಿಕ್ಚರಲ್ಲಾಗಿರ್ಬೋದು, ಅಥವಾ ನೀವೆಲ್ಲಾದರೂ ಹಳಿಲ್ಗಳು, ಈ ಥರ ಏನಾದರೂ ನೀವು ನೋಡ್ತೀರಾ, ನಿಮಗೆ ಸೈನ್ ಏಂಜಲ್ಸ್ ತೋರಿಸ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಬದುಕಲ್ಲಿ ನೀವು ಕಾಂಪ್ರಮೈಸ್, ಹೊಂದಾಣಿಕೆ ಮಾಡ್ಕೊಳ್ಬೇಕು, ಬ್ಯಾಲೆನ್ಸ್ ಮಾಡಬೇಕು, ಟ್ರಸ್ಟ್ ಇರಬೇಕು, ನಂಬಿಕೆ ಇರಬೇಕು, ಒಬ್ರಿಗೊಬ್ರು ನಂಬಿಕೆ ಇರಬೇಕು. ಆಗ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ರೊಮ್ಯಾನ್ಸ್ ಇದೆ.
ನಿಮ್ಮ ಬಾಂಧವ್ಯ ಹೆಚ್ಚು ಪ್ರೀತಿ. ನಿಮ್ಮ ಫ್ಯಾಮಿಲಿ, ನೀವು ನಿಮ್ಮ ಫ್ಯಾಮಿಲಿ ನೋಡಿ ಇಲ್ಲಿ ತೋರಿಸಿದ್ದಾರೆ. ನಿಮ್ಮ ಫ್ಯಾಮಿಲಿನ ನೀವು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ನೀವು ಕಾಂಪ್ರಮೈಸ್ ಆಗಬೇಕು, ನಂಬಿಕೆ ಇರಬೇಕು ಒಬ್ರಿಗೊಬ್ರು. ಆಗ ನಿಮಗೆ ಏಂಜಲ್ಸ್ ನಿಮಗೆ ರೊಮ್ಯಾನ್ಸ್ ಕೊಡ್ತಾರೆ. ರೊಮ್ಯಾನ್ಸ್ ಇದೆ. ಮತ್ತು ನೀವು ನಿಮಗೆ ನಂಬಿಕೆ, ಇಫ್ ಯು ಬಿಲೀವ್, ನಂಬ್ತೀರಾ ನೀವು, ನೀವು ಏನಾದ್ರೂ ಅಂದ್ಕೊಂಡಿರ್ಬೋದು. ನಿಮ್ಮ ಜ್ಞಾನದ ಬೆಳವಣಿಗೆ, ನಿಮ್ಮ ಅದೃಷ್ಟದ ಬೆಳವಣಿಗೆ, ಇದೆಲ್ಲ ಒಂದು ವಿತಿನ್ ಫ್ಯೂ ಮಂತ್ಸಲ್ಲಿ ಅಥವಾ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಅಥವಾ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನೋಡಿ. ಇದು ಎರಡೂ ಬಂದಿದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ನೀವು ನಂಬ್ತೀರಾ? ಅದು ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ನಿಮ್ಮ ಜೀವನದಲ್ಲಿ ಕಾಂಪ್ರಮೈಸ್ ಇರಲಿ, ನಂಬಿಕೆ ಇರಲಿ, ರೊಮ್ಯಾನ್ಸ್ ಇರಲಿ. ಲುಕ್ ಫಾರ್ ಅ ಸೈನ್. ಅವರು ನಿಮಗೆ ಸೈನ್ ಕೊಡ್ತಾರೆ. ನೀವು ಯಾವುದಾದ್ರೂ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ತಿದ್ರೆ, ನಿಮ್ಮ ಏಂಜಲ್ಸ್ನ ಏನಕ್ಕಾದರೂ ನೀವು ಮೊರೆ ಹೋಗ್ತಾ ಇದ್ರೆ, ಅದಕ್ಕೆ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮಗೆ ಅದಾಗುತ್ತೆ, ಅಥವಾ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಅದಾಗುತ್ತೆ. ನೀವು ನಂಬ್ತೀರಾ? ನಿಮಗೆ ನಂಬಿಕೆ ಇದೆಯಾ? ಟ್ರಸ್ಟ್ ಮಾಡಿ, ನಂಬಿ, ಕಾಂಪ್ರಮೈಸ್ ಆಗಿ, ಎಲ್ಲನೂ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಖುಷಿ ಸಿಗತ್ತೆ, ರೊಮ್ಯಾನ್ಸ್ ಬರುತ್ತೆ. ಎಲ್ಲನೂ ನಿಮ್ಮ ಫ್ಯಾಮಿಲಿ ಜೀವನದಲ್ಲಿ ಇನ್ ಆ್ಯಂಡ್ ಎನರ್ಜಿ ಇಂಪ್ರೂವ್ ಆಗುತ್ತೆ. ಅದು ಹೊಂದಾಣಿಕೆ ಬರ್ತಾ ಇದೆ. ಇದನ್ನೆಲ್ಲ ನೀವು ನಂಬ್ತೀರಾ? ಅದಕ್ಕೆ ನಾನು ನಿಮಗೆ ಸೈನ್ಗಳು ಕಳಿಸ್ತೀನಿ. ಆ ಸೈನ್ನ ನೀವು ನೋಡಿ, ನಿಮ್ಮ ಆತ್ಮ ತೃಪ್ತಿಯಾಗಿ ಬದುಕಿ, ನಿಮ್ಮ ಆತ್ಮನ ತೃಪ್ತಿಪಡಿಸೋದನ್ನು ಫಸ್ಟ್ ಕಲೀರಿ. ಅದಕ್ಕೆ ಒಂದು ಸಂಗೀತ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಜೊತೆ ಆಚೆ ಹೋಗೋದಾಗಿರ್ಬೋದು. ಅದು ನೀರಿರೋ ಅಂಥ ಪ್ಲೇಸು, ಪ್ರಕೃತಿ ಇರೋ ಅಂಥ ಪ್ಲೇಸಾಗಿ ಹೋದರೆ ನೀವು ಹೀಲ್ ಆಗ್ತೀರಾ. ಮತ್ತು ನಿಮಗೆ ಒಂದು ಆತ್ಮ ಸಂತೋಷ ಆಗುತ್ತೆ. ನಿಮ್ಮ ಆತ್ಮನ ನೀವು ಖುಷಿಯಾಗಿಡ್ತೀರಾ. ಹಾಗೆ ನಿಮ್ಮ ಫ್ಯಾಮಿಲಿಯನ್ನು ನೀವು ಖುಷಿಯಾಗಿಟ್ಕೊಳ್ತೀರಾ. ಎಲ್ಲನೂ ಬ್ಯಾಲೆನ್ಸಿಗೆ ತಗೊಬರ್ತೀರಾ ಅನ್ನೋದನ್ನು ಏಂಜಲ್ಸ್ ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ರು. ಅವ್ರು ಏನು ನಿಮಗೆ ಹೇಳ್ಬೇಕಂತಿದ್ರು, ಆ ಮೆಸೇಜ್ ಇದು. ಫಸ್ಟ್ ಫೈಲ್ ಯಾರು ಈ ಪಿಕ್ಚರ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ಫೈಲ್ ಆಗಿದೆ. ಏನು ಹೇಳ್ತಾರೆ ನಿಮಗೆ ಏಂಜಲ್ಸ್, ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ನಿಮಗೆ ಯಾವ ಮೆಸೇಜ್ ಕೊಡಬೇಕಂತ ಏಂಜಲ್ಸ್ ಇದ್ದಾರೆ. ಬಿ ಅಸೆಂಟಿವ್. Reconsider. Choice new direction. Ask your angels. In the near future,
not the right time, success, ರಿಕವರಿ. ನಿಮಗೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಓಪನ್ ಯುವರ್ ಹಾರ್ಟ್, ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ. ನಿಮಗೆ ಪ್ರೀತಿಯನ್ನ ಸಂತೋಷನ ಅನುಭವಿಸೋದಕ್ಕೆ ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ. ನಿಮಗೆ ಸಕ್ಸಸ್ ಹತ್ತಿರ ಇದೆ. ನಿಮ್ಮ ಫ್ಯೂಚರಲ್ಲಿ ಸಕ್ಸಸ್ ಇದೆ, ಅದು ತುಂಬಾ ಹತ್ರ ಇದೆ. ಟ್ರಾನ್ಸ್ಫಾರ್ಮೇಷನ್ ಇದೆ. ಧೃತಿಗೆಡಬೇಡಿ, ದೃಢವಾಗಿರಿ. ಎಲ್ಲ ಪ್ರಾಬ್ಲಮ್ಸು, ನಿಮ್ಮ ಆರೋಗ್ಯ, ನಿಮ್ಮ ತೊಂದರೆಗಳು ಎಲ್ಲನೂ ರಿಕವರಿ ಆಗ್ತಾ ಇದೆ. ನೀವು ಇವಾಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ರೆ ಇದು ನಿಮಗೆ ಒಳ್ಳೆ ಟೈಮ್ ಅಲ್ಲ, ನಾಟ್ ದ ರೈಟ್ ಟೈಮ್. ಅದಕ್ಕೆ ಟೈಮ್ ಈಗ ಸರಿಯಾದ ಟೈಮ್ ಅಲ್ಲ ಅದು. ಇನ್ನೊಂದ್ಸಲಿ ರೀಕನ್ಸಿಡರ್ ಮಾಡಿ. ಏನಾದರೂ ಒಂದು ಬದಲಾವಣೆ ತರ್ತಾ ಇದ್ರೆ ಅದನ್ನ ಚಿಂತಿಸಿ, ಅದು ಮಾಡ್ಲಾ ಬೇಡವಾ, ಅದು ಸರಿನಾ ತಪ್ಪಾ ಅನ್ನೋದನ್ನ ನೀವು ರೀಕನ್ಸಿಡರ್ ಮಾಡಿ, ಒಂದ್ಸಲಿ ಪರಿಶೀಲನೆ ಮಾಡಿ. ನಿಮ್ಮ ಮನೆ ದೇವ್ರನ್ನ ಕೇಳಿ, ಇದನ್ನ ಮಾಡಬಹುದಾ ಮಾಡಬಾರ್ದಾ ಅನ್ನೋದನ್ನ ನೀವು ನಿಮ್ಮ ಏಂಜಲ್ಸ್ನ ನೀವು ಆರಾಧಿಸೋ ದೇವತೆಗಳನ್ನ ನೀವು ಕೇಳಿ, ಮೌನವಾಗಿ ದೇವ್ರ ಮುಂದೆ ಕೂತ್ಕೊಳ್ಳಿ. ಅವ್ರಿಗೆ ಆ ಕ್ವೆಶ್ಚನ್ನ ಕೇಳಿ, ಅವರು ನಿಮ್ಮ ಇಂಟ್ಯೂಷನ್ಗೆ ಜ್ಞಾನ ಕೊಡ್ತಾರೆ. ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಆ ರೀತಿ ಮಾಡಿ. ಚಾಯ್ಸ್ ನ್ಯೂ ಡೈರೆಕ್ಷನ್. ನಿಮ್ಮ ಜೀವನದಲ್ಲಿ ನಿಮಗೆ ಏನಾದರೂ ಸರಿ ಬರ್ತಿಲ್ಲ, ತೃಪ್ತಿಕರವಾಗಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಹೊಸ ಡೈರೆಕ್ಷನ್ನ ನೀವು ಚೂಸ್ ಮಾಡಿ. ಒಂದು ಹೊಸ ದಿಕ್ಕನ್ನು ನಿಮ್ಮ ದಿಕ್ಕನ್ನು ಬದಲಾಯಿಸಿ. ಅದರಲ್ಲಿ ನೀವು ಅಪ್ಪ ಹಾಕಿದ ಆಲದ ಮರ ಅಂತ ನೀವು ಒಂದು ಉದಾಹರಣೆ ಕೊಡ್ತಾ ಇರೋದು. ಅದರಲ್ಲೇ ನೇತಾಡ್ತಾ ಇದ್ರು ನಿಮಗೆ ತೃಪ್ತಿಕರವಾಗಲಿಲ್ಲ ಅಂದರೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ. ನಿಮ್ಮಲ್ಲಿ ಏನಾದರೂ ಒಂದು ಹೊಸತನ ತಗೊಂಡು ಬನ್ನಿ. ಯಾಕಂದರೆ ನಿಮಗೆ ಸಕ್ಸಸ್ ಇದೆ. ಏಂಜಲ್ಸ್ ಹೇಳ್ತಾ ಇದ್ದಾರೆ, ಇನ್ ನಿಯರ್ ಫ್ಯೂಚರ್, ನಿಮ್ಮ ಫ್ಯೂಚರಲ್ಲಿ ತುಂಬ ಹತ್ತಿರವಾಗಿದೆ ಸಕ್ಸಸ್. ಅದಕ್ಕೆ ಹೊಸತನ್ನ ತಗೊಳ್ಬನ್ನಿ. ಅಪ್ಪ ಹಾಕಿದ ಆಲದ ಮರಕ್ಕೆ ನೇತಾಕೊಂಡು ಜೋತು ಬೀಳ್ಬೇಡಿ. ಅದರಲ್ಲಿ ನಿಮ್ಗೆ ತೃಪ್ತಿ ಕಾಣಿಸ್ತಾ ಇಲ್ಲ ಅಂದರೆ ನೀವು ಒಂದು ಹೊಸತನ್ನ ಏನಾದರೂ ಮಾಡಿ, ಹೊಸ ದಿಕ್ಕನ್ನು ಚಾಯ್ಸ್ ಮಾಡಿ, ಹೊಸ ಕೆಲಸನ ಮಾಡಿ, ಹೊಸ ಏನೋ ಒಂದು ಒಟ್ಟಿನಲ್ಲಿ ನಿಮ್ಗೆ ನೀವಿರೋ ಸ್ಥಳದಲ್ಲಿ ನಿಮಗೆ ತೃಪ್ತಿ ಆಗ್ತಾ ಇಲ್ಲ ಅಂದರೆ ಆ ದಿಕ್ಕನ್ನು ಬದಲಾಯಿಸಿ ತೃಪ್ತಿ ಹೊಂದೋದಕ್ಕೆ. ನೀವು ಏನಾದರೂ ಮಾಡಬೇಕು, ಏನಾದರೂ ನೀವು ದೇವರಲ್ಲಿ ಮೊರೆ ಇಕ್ಕಿದ್ರೆ, ಕೇಳ್ತಿದ್ರೆ, ಯಾವುದಾದ್ರೂ ಒಂದು ನೀವು ಕೆಲಸ ಮಾಡ್ತಾ ಇದ್ರೆ, ಮಾಡಬೇಕು ಅಂತ ಇದೀರಾ ಅಂದರೆ ಅದಕ್ಕೆ ಇವಾಗ ರೈಟ್ ಟೈಮ್ ಅಲ್ಲ. ಮತ್ತೊಮ್ಮೆ ನೀವು ಅದನ್ನು ಪರಿಶೀಲಿಸಿ, ನಿಮ್ಮ ಇಷ್ಟ ದೇವತೆನ ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳಿ. ದೃಢವಾಗಿರಿ. ಎಂಥದೇ ಸಂದರ್ಭ ಬಂದ್ರೂ ನೀವು ಈಗ ಒಂದು ತೃಪ್ತಿ ಭಾವನೆಯಲ್ಲಿ ಇಲ್ಲದೆ ಇರೋ ಸಂದರ್ಭ ಆದರೆ ದಯವಿಟ್ಟು ಧೃತಿಗೆಡಬೇಡಿ, ದೃಢವಾಗಿರಿ. ಎಲ್ಲನೂ ರಿಕವರಿ ಆಗ್ತಾ ಇದೆ. ಚಿಂತಿಸೋ ಅಗತ್ಯ ಇಲ್ಲ. ನಿಮಗೆ ರೈಟ್ ಟೈಮ್, ಹೌದು, ನಾಟ್ ರೈಟ್ ಟೈಮ್ ಅಂದರೆ ಈಗ ಸದ್ಯಕ್ಕೆ ಅದು ನಿಮಗೆ ಆ ಟೈಮಲ್ಲಿ ಆ ಟೈಮ್
ನಾಟ್ ದ ರೈಟ್ ಟೈಮ್. ಆ ಕೆಲಸ ಮಾಡೋದಕ್ಕೆ ಈಗ ಸರಿಯಾದ ಸಮಯ ಅಲ್ಲ. ಆದರೆ ಆ ಸಮಯ ಬಂದಾಗ ದೇವರು ನಿಮಗೆ ಒಂದು ಮಾರ್ಗ ತೋರಿಸ್ತಾರೆ, ಸೈನ್ಗಳನ್ನ ತೋರಿಸ್ತಾರೆ. ಆವಾಗ ನೀವು ಆ ಕೆಲಸನ ಮುಂದುವರಿಸ್ಬೋದು. ಆ ಕೆಲಸ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಮಾಡ್ಬೋದು. ಸದ್ಯಕ್ಕೆ ಅದು ಸರಿಯಾದ ಸಮಯ ಅಲ್ಲ. ನಿಮ್ಮ ಬಾಳಲ್ಲಿ ಪ್ರೀತಿನ ತಗೊಬನ್ನಿ, ಜಾಯ್ನ ತಗೊಬನ್ನಿ, ಖುಷಿನ ತಗೊಬನ್ನಿ. ಸಕ್ಸಸ್ ಇರುತ್ತೆ. ಯಾವಾಗ ನಾವು ಸಂತೋಷವಾಗಿರ್ತೀವಿ ಆವಾಗ ಅಲ್ಲಿ ಎಲ್ಲನೂ ಸಿಕ್ಕುತ್ತೆ. ಎಲ್ಲನೂ ಪರಿವರ್ತನೆ ಆಗುತ್ತೆ. ಎಲ್ಲನೂ ಮ್ಯಾಜಿಕ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ, ನಿಮ್ಮ ಹೃದಯನ ಹೀಲ್ ಮಾಡ್ಕೊಳ್ಳಿ, ರಿಕವರಿ ಮಾಡ್ಕೊಳ್ಳಿ ನಿಮ್ಮ ಹೃದಯನ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ರಿಕವರಿ ಆಗುತ್ತೆ, ಸಕ್ಸಸ್ ಬರುತ್ತೆ. ನಿಮ್ಮ ಹತ್ರನೇ ಇದೆ ನಿಮ್ಮ ಸಕ್ಸಸ್. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ದೇವರು, ಏಂಜಲ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಒಂದು ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾರು ಒಂದು ದೇವ್ರ ಮುಂದೆ ಕೂತು ನಮ್ಮ ಅಹಂಕಾರನ ದೇವರಿಗೆ ಅರ್ಪಿಸಿ, ನಿರಾಳವಾಗಿ ನಿಶ್ಚಲ ಮನಸ್ಸಿನಿಂದ ದೃಢವಾಗಿ ಕೂತು ಒಂದು ಪ್ರಾರ್ಥನೆಯನ್ನು ಮಾಡಿ. ಆ ಪ್ರಾರ್ಥನೆಯಲ್ಲಿ ನಿಮಗೆ ನೀವು ಕೇಳೋ ಕ್ವೆಶ್ಚನ್ಸ್ಗೆ ಆನ್ಸರ್ಸ್ ಸಿಗುತ್ತೆ, ಉತ್ತರ ಸಿಗುತ್ತೆ. ನಿಮ್ಮ ಬದುಕಿನ ದಾರಿ, ನಿಮ್ಮ ಬದುಕಿನ ದಿಕ್ಕು ಬದಲಾಗುತ್ತೆ, ನಿಮಗೆ ಸಕ್ಸಸ್ ದೊರೆಯುತ್ತೆ. ಇದೇ ನಿಮಗೆ ಏಂಜಲ್ಸ್ ಹೇಳ್ಬೇಕು ಅಂತ ಇರೋವಂಥ ಒಂದು ಮೆಸೇಜ್. ಅದು ಅರ್ಜೆಂಟ್ ಮೆಸೇಜ್ ಆಗಿರ್ಬೋದು, ಅಥವಾ ನಿಮಗೆ ತಲುಪಿಸ್ಬೇಕಾಗಿರೋ ಮೆಸೇಜು ಅವರು ನನ್ನ ಮೂಲಕ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ಏಂಜಲ್ಸ್ ನಿಮಗೆ ತಲುಪಿಸ್ಬೇಕಾಗಿದ್ದಂಥ ಮೆಸೇಜ್. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಮೆಸೇಜ್ ನಿಮ್ಮದು. ಸಕ್ಸಸ್ ನಿಮ್ಮ ಹತ್ತಿರನೇ ಇದೆ, ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಎಂಥದೇ ಸಂದರ್ಭ ಬಂದರೂ ಧೃತಿಗೆಡಬೇಡಿ, ಧೈರ್ಯದಿಂದ ವರ್ತನೆ ಮಾಡಿ, ದೇವರಲ್ಲಿ ಮೊರೆ ಹೊಕ್ಕಿ ಪ್ರಾರ್ಥನೆ ಸಲ್ಲಿಸಿ, ಮೌನವಾಗಿ ನಿಮ್ಮನ್ನೇ ನೀವು ದೇವರಿಗೆ ಅರ್ಪಿಸ್ಬಿಡ್ಬೇಕು. ಸರೆಂಡರ್ ಆಗಬೇಕು. ನಮ್ಮ ಅಹಂಕಾರನ ದೇವರ ಹತ್ರ ಇಟ್ಬಿಡ್ಬೇಕು. ನಿರ್ಮಲವಾಗಿ ನಿಶ್ಚಲವಾಗಿ ದೇವ್ರ ಮುಂದೆ ಕೂತ್ಕೊಳ್ಬೇಕು. ನಿಮಗೆ ಆ ಉತ್ತರ, ಆ ಪ್ರಾರ್ಥನೆ, ನಿಮಗೆ ಏನು ದೊರಿಬೇಕು ಅಂತಿದೆ ಅದನ್ನು ದೇವರು ನಿಮಗೆ ತಲುಪಿಸ್ತಾರೆ. ಸಕ್ಸಸ್ ನಿಮ್ಮದಾಗಿದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಎಲ್ಲರಿಗೂ.